ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ದರ್ಶನ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ದರ್ಶನ್ಗೆ ಇದೀಗ ತಾತ್ಕಾಲಿಕ ರಿಲೀಫ್ ಕೂಡ ಸಿಕ್ಕಿದೆ. ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿದ್ದಾರೆ ನಟ ದರ್ಶನ್. ದರ್ಶನ್ ಬೇಲ್ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಅರ್ಜಿ ವಿಚಾರಣೆ ಕೂಡ ನಡೆದಿದೆ. ಜಾಮೀನು ಅರ್ಜಿ ವಿಚಾರಣೆಯನ್ನ ನಡೆಸಿದಂತಹ ಸುಪ್ರೀಂ ಕೋರ್ಟ್ 22ಕ್ಕೆ ಮುಂದೂಡಿಕೆಯನ್ನ ಕೂಡ ಮಾಡಿದೆ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಕಳಿಸ್ತಾ ಇದ್ದ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಟ ದರ್ಶನ್ ಸೇರಿದಂತೆ 17 ಆರೋಪಿಗಳನ್ನ ಬಂಧಿಸಲಾಗಿದೆ. ನಟ ದರ್ಶನ್ ರವರನ್ನ ಪರಪ್ಪನ ಅಗ್ರಹಾರದಲ್ಲಿ ಒಂದು ರಾಜ್ಯಾತಿಥ್ಯವನ್ನ ನೀಡುತ್ತಿದ್ದಾರೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಅದಾದ ಬಳಿಕ ತಾತ್ಕಾಲಿಕ ಬೇಲ್ಗೆ ಒಂದು ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು ಬೆನ್ನು ನೋವಿನ ನೆಪವನ್ನ ಇಟ್ಕೊಂಡು. ಅದಾದ ಬಳಿಕ ಪರ್ಮನೆಂಟ್ ಬೇಲ್ ಕೂಡ ಸಿಕ್ತು. ಆ ಬೇಲನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನ ಕೂಡ ಸಲ್ಲಿಸಿತ್ತು. ದರ್ಶನ್ಗೆ ಏನು ಬೇಲನ್ನ ನೀಡಿದ್ದೀರಾ ಅದನ್ನ ರದ್ದು ಮಾಡಬೇಕು ಎಂದು ಈಗಾಗಲೇ ಒಂದು ಅರ್ಜಿಯನ್ನ ಸಲ್ಲಿಸಿತ್ತು. ಆ ಅರ್ಜಿ ವಿಚಾರಣೆ ಇವತ್ತು ನಡೆದಿದೆ. ಹಾಗಾದ್ರೆ ಸರ್ಕಾರದ ವಾದ ಏನು? ಸರ್ಕಾರ ಯಾವ ರೀತಿ ವಾದವನ್ನ ಮಂಡನೆ ಮಾಡಿದೆ ಅಂತ ನೋಡೋದಾದ್ರೆ, ಪ್ರಕರಣದಲ್ಲಿ ಎಲ್ಲ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಅದರಲ್ಲಿ 7 ಜನ ಆರೋಪಿಗಳೇನಿದ್ದಾರೆ ಅವರು ಪ್ರಮುಖ ಆರೋಪಿ. ಅವರ ಜಾಮೀನನ್ನ ರದ್ದು ಮಾಡಬೇಕು ಎಂದು ಸರ್ಕಾರ ಇದೀಗ ವಾದವನ್ನ ಮಾಡಿದೆ. ಅದರ ಜೊತೆಗೆ ಪ್ರಮುಖ ಆರೋಪಿಯಾಗಿರುವಂತಹ ದರ್ಶನ್ ಜನಪ್ರಿಯ ಕಲಾವಿದ ಕೂಡ ಆಗಿದ್ದಾರೆ. ಇವರಿಂದ ಕೆಲವು ಅಭಿಮಾನಿಗಳು ಇನ್ಸ್ಪೈರ್ ಆಗೋ ಸಾಧ್ಯತೆ ಕೂಡ ಇದೆ. ಆದ್ರಿಂದ ಜಾಮೀನನ್ನ ರದ್ದು ಮಾಡಬೇಕು. ಇನ್ನು ಗೆಳತಿಗೆ ಮೆಸೇಜ್ ಕಳುಹಿಸಿರೋದು ಕೊಲೆಗೆ ಮೋಟಿವ್ ಆಗಿದೆ. ಅದರಿಂದ ರೇಣುಕಾಸ್ವಾಮಿಯನ್ನ ಚಿತ್ರಹಿಂಸೆ ಕೊಟ್ಟು ಕೊಲೆಯನ್ನ ಮಾಡಲಾಗಿದೆ. ರೇಣುಕಾಸ್ವಾಮಿ ದೇಹದಲ್ಲಿ 37 ಭಾಗದಲ್ಲಿ ಗಾಯಗಳಾಗಿವೆ. ಆದ್ರಿಂದ ಕೊಲೆ ಆರೋಪಿ ಅಂತ ಸಾಬೀತಾಗ್ತಾ ಇದೆ. ಅವರ ಜಾಮೀನನ್ನ ರದ್ದು ಮಾಡಬೇಕು ಎಂದು ಸರ್ಕಾರದಿಂದ ಈಗಾಗಲೇ ವಾದವನ್ನ ಕೂಡ ಮಾಡಲಾಗಿದೆ. ಅದರ ಜೊತೆಗೆ ನಟ ದರ್ಶನ್ ರವರು ಈಗಾಗಲೇ ಬೆನ್ನು ನೋವು ಅಂತ ಒಂದು ನೆಪವನ್ನ ಇಟ್ಕೊಂಡು ಸರ್ಕಾರಕ್ಕೆ ಬೇಲ್ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಆದ್ರೆ ಬೆನ್ನು ನೋವು ಯಾವ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಬೆನ್ನು ನೋವು ಅಂತ ಹೇಳ್ಕೊಂಡು ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ ಎಂದು ಸರ್ಕಾರ ಈಗಾಗಲೇ ವಾದವನ್ನ ಕೂಡ ಮಂಡಿಸಿದೆ.